ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ರಾತ್ರಿ 7:30 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಏನಂತ ಅಂದರೆ, ಈವ್ನಿಂಗ್ ತಾನೆ. ಹೌದಾ? ರಾತ್ರಿ ಆಗಿಲ್ವಾ? ಕತ್ಲೆ ಆಗಿಲ್ವಾ? ಕತ್ಲೆ ಈಗ ಸೂರ್ಯ ಮುಳುಗೋದು ಈ ಟೈಮಲ್ಲಿ. ಇದು ಈವ್ನಿಂಗ್ 6 ಗಂಟೆ ಆದ್ಮೇಲೆ ಈವ್ನಿಂಗ್ ಹೆಂಗಾಗುತ್ತೆ? 6:30 ಈವ್ನಿಂಗ್ ಅಂತ ಒಪ್ಕೋಬಹುದು, ಬಟ್ 7 ಗಂಟೆನ ರಾತ್ರಿ 7 ಗಂಟೆ, ಸಂಜೆ 7 ಗಂಟೆ, ರಾತ್ರಿ 8 ಗಂಟೆ. 8 ಗಂಟೆ ಆದ್ರೆ ಸಂಜೆ 7:30 ಅಂತ ಹೇಳ್ತಾರಾ? ಈವ್ನಿಂಗ್. ಇದು ಈವ್ನಿಂಗ್ ಏನೇ. ನಂಗೆ ಏನೋ ಹಂಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಫ್ರೆಂಡ್ಸ್, ನೀವ್ ಹೇಳಿ. ನನಗೆ 6 ಗಂಟೆನ ಈವ್ನಿಂಗ್ ಅಂತ ಅಕ್ಸೆಪ್ಟ್ ಮಾಡ್ಕೋಬಹುದು, ಬಟ್ ರಾತ್ರಿ 7 ಗಂಟೆ 7:30 ರಾತ್ರಿ ಅಂತಾನೆ ನಂಗೆ ಹೇಳೋದಕ್ಕಾಗೋದು. ಅದನ್ನ ಈವ್ನಿಂಗ್ ಅಂತ ನಿಮ್ಗೆ ಹೆಂಗ್ ಅನ್ಸುತ್ತೆ ಹೇಳಿ, ಆಯ್ತಾ? ನವೀನ್ ಅವ್ರಿಗೆ ಸಂಜೆ ಅನ್ಸುತ್ತಂತೆ. ಈವ್ನಿಂಗ್ 7 ಗಂಟೆ ಈವ್ನಿಂಗ್. 7 ಗಂಟೆವರೆಗೂ ಈವ್ನಿಂಗ್. 7 ಗಂಟೆ ನಾನು ಹೇಳಿದ್ 7:30, ರಾತ್ರಿ 7:30 ಅಂತ. 7:30 ಆಗಿದ್ಯಾ? ಹಂಗಾರ್ ನೈಟ್. ಹೆಂಗ್ ಬೇಕೋ ಹಂಗೆ ಇವರು ಹುಷಾರು, ಬಹಳ ಹುಷಾರು ಇವರು. ಸೊ ಈಗ ರಾತ್ರಿ ಅಡುಗೆ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಯೋಚಿಸ್ತಾ ಇರ್ಬೇಕಾದ್ರೆ ನನ್ನ ಮೈಂಡಿಗೆ ಬಂದಿದ್ದು ಬದನೆಕಾಯಿ ಬಾತ್ ಮಾಡ್ಕೊಳ್ಳೋಣ ಅಂತ. ಸೊ ನೀವು ಕೇಳ್ಬೋದು, ಯಾಕೆ ನೀವು ಬಾತು ಬಿರಿಯಾನಿ ಇದೆಲ್ಲ ಜಾಸ್ತಿ ತಿಂತೀರಾ ಅಂತ. ನಮ್ಗೇನೋ ಗೊತ್ತಿಲ್ಲ, ಅದರಲ್ಲೂ ಎಸ್ಪೆಷಲಿ ನೈಟ್ ಟೈಮ್ ಅಲ್ವಾ ನವೀನ್? ಈ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಬಾತ್ ಮಾಡಿದ್ರೆ ಬಾಯಲ್ಲಿ ಇಡಕ್ಕಾಗಲ್ಲ, ಅದು ಎಷ್ಟೇ ಚೆನ್ನಾಗಿದ್ರು ತಿನ್ನಕ್ಕಾಗಲ್ಲ. ಅದೇ ನೈಟ್ ಟೈಮ್ ವೆದರ್ ಸಪೋರ್ಟ್ ಮಾಡಲ್ವಾ ಏನು ಒಂದು ಏನೋ ಗೊತ್ತಿಲ್ಲ. ಬೆಳಿಗ್ಗೆ ಚೆನ್ನಾಗಾಗುತ್ತೆ ರೀ, ಬೆಳಿಗ್ಗೆನೂ ಚೆನ್ನಾಗಿರುತ್ತೆ, ನಮಗ್ ಸೇರಲ್ಲ ಆಯ್ತಾ. ಬೆಳಿಗ್ಗೆ ಟೈಮು ಏನಾಗುತ್ತೆ, ಬೆಳಿಗ್ಗೆ ಟೈಮ್ ಬೇಕಾದ್ರೆ ಬಿರಿಯಾನಿನೇ ಮಾಡ್ಲಿ, ನಾವು ನೈಟ್ ತಿಂತೀವಲ್ಲ ಅಷ್ಟು ತಿನ್ನಕ್ಕಾಗಲ್ಲ. ಮಧ್ಯಾಹ್ನನೂ ತಿನ್ಬೋದು, ಬಟ್ ಬೆಳಿಗ್ಗೆ ಅಂತೂ ತಿನ್ನಕ್ಕಾಗಲ್ಲ. ಈ ಬಾತು ಈ ಥರದ್ದು ಅಷ್ಟೇ, ನಮಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ ಇಷ್ಟನೇ ಆಗಲ್ಲ. ನವೀನ್ ಅವ್ರಂತೂ ನಾನು ಏನಾದರೂ ಬಾತ್ ಬೇಗ ಆಗುತ್ತಲ್ವ ಈಸಿಯಾಗಿ. ಯೂಶಲಿ ಟಿಫನ್ ಮಾಡಕ್ಕೆ ಅದನ್ನು ಒಂದು ನನ್ನ ಟಿಫನ್ ಲಿಸ್ಟಲ್ಲಿ ಅದು ಇರುತ್ತೆ. ನಾನು ಅರ್ಜೆಂಟಾಗಿ ಮಾಡೋ ತಿಂಡಿಗಳು ಯಾವ್ದು ಗೊತ್ತಾ ಹೇಳ್ರಿ? ಬಾತು, ಆಮೇಲೆ ಅವಲಕ್ಕಿ ಉಪ್ಪಿಟ್ಟು, ಆಮೇಲೆ ಅರ್ಜೆಂಟಾಗಿ ಮಾಡೋದು ಇನ್ಸ್ಟಂಟ್ ರೊಟ್ಟಿ ಅಥವಾ ದೋಸೆ. ಸಾರಿ, ನಿಜ ಹೇಳ್ತಾ ಇದೀನಿ ಅಂತ ನಾನೇ ಎಕ್ಸಿ ಹೊಡೆದ್ಬಿಟ್ಟಿದ್ದೆ. ಆಮೇಲೆ ಇದು ನಮ್ಮನೆ ಯೂಶಲಿ ಬ್ರೇಕ್ಫಾಸ್ಟ್ ಮಾಡೋದು ಪೊಂಗಲು. ಆಮೇಲೆ ಚಪಾತಿ ಲೇಟ್ ಆಗುತ್ತೆ ಅದು, ಬಟ್ ಮಗ ಹಿಂಸೆ ಕೊಟ್ಟರೆ ಮಾಡ್ಬೋದು. ಆಮೇಲೆ ಇನ್ನೊಂದು ಮೋಸ್ಟ್ ನಿಮ್ಗೋಸ್ಕರನೇ ಮಾಡ್ತಿರ್ತೀನಿ ನಾನು, ಚಿತ್ರಾನ್ನ ಪುಳಿಯೋಗರೆ. ಆಯ್ತಾ? ರಿಪೀಟೆಡ್ ಇದಿಷ್ಟು ಚಿತ್ರಾನ್ನ ಇಲ್ಲ ಪುಳಿಯೋಗರೆ ಒಂದ್ಸಲ ರಿಪೀಟ್ ಆಗ್ಬಿಡುತ್ತೆ. ಇವ್ರಿಗೋಸ್ಕರನೇ, ಇವ್ರಿಗೆ ಚಿತ್ರಾನ್ನ ಇಷ್ಟ, ನನಗೆ ಇಷ್ಟ ಇಲ್ಲ ಚಿತ್ರಾನ್ನ. ಬಟ್ ಇವ್ರಿಗೆ ಇಷ್ಟ ಇವ್ರಿಗೆ ಇಷ್ಟ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೋತೀನಿ, ಇನ್ನೊಂದು ಬೇಗ ಆಗುತ್ತೆ ಚಿತ್ರಾನ್ನ. ಸೊ ಹಾಗಾಗಿ ನೋಡಿ, ನಮ್ಮನೆ ಬ್ರೇಕ್ಫಾಸ್ಟ್ ಯೂಶಲಿ ರಿಪೀಟ್ ಆಗೋದು ಯಾವ್ದು ಅಂತ ಅಂದ್ರೆ, ನಾನು ಹೇಳ್ತೀನಿ ಚಿತ್ರಾನ್ನ. ನಮ್ಮನೆ ಅಂದ್ರೆ ರಿಪೀಟ್ ಆಗೋದು ಅಂದ್ರೆ ನಮ್ಮನೆ ವೀಕಲ್ಲಿ ಇದು ಇರುತ್ತೆ ಕಾಮನ್ ಆಗಿ, ಅಂದ್ರೆ ಚಿತ್ರಾನ್ನ, ಪುಳಿಯೋಗರೆ, ಅವಲಕ್ಕಿ. ನಾನು ರವೆ ಉಪ್ಪಿಟ್ಟು ಮಾಡೋದು ಕಡಿಮೆ, ನಮ್ಮ ಅಥರ್ವ ಉಪ್ಪಿಟ್ಟು ಇಷ್ಟಪಡಲ್ಲ, ಹಾಗಾಗಿ ನಾನು ಬಿಟ್ಟಿದ್ದೀನಿ ಅದನ್ನ. ಅವಲಕ್ಕಿ ಉಪ್ಪಿಟ್ಟು, ಪೊಂಗಲ್ಲು, ರೊಟ್ಟಿ, ಆಮೇಲೆ ದೋಸೆ, ಆಮೇಲೆ ಚಪಾತಿ. ಮಧ್ಯ ಚಪಾತಿ ಒಂದೊಂದಿನ ಮಾಡ್ತೀನಿ, ಚಪಾತಿ, ಬಿಸಿಬೇಳೆ ಬಾತ್ ಯಾವ. ಸೊ ಇನ್ನು ತುಂಬ ವೆರೈಟಿ ಎಲ್ಲ ಟ್ರೈ ಮಾಡೋದಕ್ಕೆ ನಿಜ ಹೋಗಲ್ಲ. ಆಲ್ಮೋಸ್ಟ್ ಇದೇ ಬ್ರೇಕ್ಫಾಸ್ಟಲ್ಲಿ ಇರುತ್ತೆ. ಇವತ್ತು ರಾತ್ರಿ ಬದನೆಕಾಯಿ ಹಾಕ್ಬಿಟ್ಟು ಬಾತ್, ನೀವು ಬರೀ ಬಾತ್ ಮಾಡಿ ನೋಡಿ ಫ್ರೆಂಡ್ಸ್, ಅದು ಟೇಸ್ಟೇ ಬೇರೆ. ಈ ಬದನೆಕಾಯಿ ಹಾಕ್ಬಿಟ್ಟು ಒಂದ್ಸಲ ಮಾಡಿ, ಅದ್ರ ಮಜಾನೇ ಬೇರೆ ಆಯ್ತಾ. ಟೇಸ್ಟ್ ಒಳ್ಳೆ ಬಿರಿಯಾನಿಗಿಂತನೂ ಚೆನ್ನಾಗಿರುತ್ತೆ. ಇನ್ನೊಂದೇನಂತ ಅಂದರೆ, ಈಗ ಅಮ್ಮ ಮತ್ತು ಪೃಥ್ವಿ ಇದ್ದಾರೆ. ಇವತ್ತು ರಕ್ಷಿತಾ ಅವ್ರ ಮನೆಗೆ ಹೋದ್ಲು, ಶಿವು ಅಲ್ಲೇ ಅವಳನ್ನ ಡ್ರಾಪ್ ಮಾಡೋಕೆ ಹೋದ್ನಲ್ಲ, ಅವನು ಅಲ್ಲೇ ಊಟ ಮಾಡ್ಕೊಂಡು ಬರ್ತಾನೆ ಅನಿಸುತ್ತೆ. ಇನ್ನು ಮಧ್ಯಾಹ್ನ ಏನೂ ಅಡುಗೆ ಮಾಡಿರಲಿಲ್ವಂತೆ. ಸೊ ಹಾಗಾಗಿ ನಾನು ಅಮ್ಮನಿಗೆ ಮತ್ತು ಪೃಥ್ವಿಗೆ ಇಲ್ಲೇನೆ ಅವ್ರಿಗೂ ಸೇರಿ ಬಾತ್ ಮಾಡ್ತಾಯಿದ್ದೀನಿ. ಅವ್ರಿಗೂ ನಾನೇ ಕೊಟ್ಟು ಕಳಿಸ್ತೀನಿ. ಈಗ ನಾವು ಸ್ವಲ್ಪ ಹೊರಗಡೆ ಹೋಗೋದಿದೆ. ಏನಕ್ಕೆ ಅಂತ ಅಂದರೆ, ನಮ್ಮ ಬಂಟುದು ಬರ್ಡೇ ಫಂಕ್ಷನ್ ಆಯ್ತಲ್ಲ, ಆ ಫೋಟೋಗ್ರಾಫರ್ ಅವ್ರು ಬ್ಯುಸಿ ಆಗಿಬಿಟ್ಟು ಆಲ್ಬಮ್ಮೇ ಕೊಟ್ಟಿರಲಿಲ್ಲ. ಸೊ ರೆಡಿಯಾಗಿದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದಿದ್ದಾರೆ. ಈಗ ಹೋಗ್ಬಿಟ್ಟು ಬರ್ತಾ ಸ್ವಲ್ಪ ತರಕಾರಿ ತಗೊಂಡು, ಇನ್ನು 5 ದಿನ ಬಂದರೆ 3 ತಿಂಗಳಾಯ್ತು ಬರ್ಡೇ ಆಗಿ. ಸೊ ನಾನು ಆಲ್ಬಮ್ ಬಂದಮೇಲೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು. ಈಗ ನಡೀರಿ, ಈಗ ಇವ್ರಿಗೆ ನನ್ನ ಬಾಲ ಥರ ಬೇಕು ಇವ್ರಿಗೆ. ಅವ್ರ ಪಾಪ ಎಲ್ಲ ಹೊರಟ್ಬಿಟ್ಟು ಹೋಗಿ ನೀವೇ ಇಸ್ಕೊಬಂದ್ಬಿಡಿ. ಸ್ವಲ್ಪ ಏನೇನು ಬರ್ತಾ ತಗೊಂಡು ಏನಾದ್ರು ತರಕಾರಿ ಎಲ್ಲ ತಗೊಳಕ್ ನೀನು ಇರಬೇಕು ಜೊತೆ. ನಾನೇನು ಆರಾಮಾಗಿ ಹೊರಕೊಂಡು ಕುತ್ಕೋ, ಮಾರಾಡಿತಾರೆ. ನಾನು ಹಂಗೆ ಕರ್ಕೋತೀನಿ, ಹಿಂಗೆ ಕರ್ಕೊಂಡಾಗಿ ಹಿಂಗೆ ಕರ್ಕೋತೀನಿ ವಾಪಸ್. ಅಲ್ಲ, ನಿಮ್ಗೆ ಪಕ್ಕದಲ್ಲಿ ಇಲ್ಲ ಅಂದರೆ ಏನು ಪ್ರಾಬ್ಲಮ್ಮು? ನನಗೆ ಹಂಗೇನೆ ಇರಬೇಕು ಜೊತೆಲಿ. ನನಗೆ ಬೆಳಿಗ್ಗೆಯಿಂದನೂ ಒಂಟಿ ಪಿಸಾಚಿ ಥರ ಸಾಯ್ತಾ ಇರ್ತೀನಿ. ನಾನು ಒಂಟಿಯಾಗಿ ತಾನೇ ಇರ್ತೀನಿ, ಅದಕ್ಕೆ ಈಗಲಾದ್ರೂ ಜೋಡಿಯಾಗಿ ಹೋಗೋಣಪ್ಪ ಅಂತ. ಟೈಮು ನನಗೆ, ನೀವು ಹೋಗಿ ಬರೋ ಗ್ಯಾಪಲ್ಲಿ ನಾನು ಇಲ್ಲೇನಾದ್ರೂ ಕೆಲಸ ಮಾಡ್ಕೋತಾ ಇರ್ಬೋದಲ್ಲ ಅಂತ. ಆಗಲ್ಲ ಪಾ, ಡಬಲ್ ಇಬ್ಬರು ಸೇರ್ಕೊಂಡ್ರೆ ಬೇಗ ಮುಗಿಸೋಣ ಕೆಲಸ.
ಇವರು ಹಿಂಗ ಅಂಗಡಿಗೆ ಹೋಗ್ಬಿಟ್ಟು ಬರೋದಕ್ಕೆ ಅಥವಾ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬರೋಕ್ಕೆ ಹೋಗಲ್ಲ. ಇನ್ ಬಿಗ್ ಬಾಸ್ಗೆ ಹೋದ್ರೆ ನಾನು ಬಿಟ್ಬಿಟ್ಟು ಇರ್ಬಿಡ್ತೀರಾ, ಇರ್ತೀನಿ ಅಂತಾರೆ. ಅಲ್ಲಿ ಹುಡುಗಿರು ಇರ್ತಾರೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ ಅಂತ ಅನ್ಕೊಂಡು ಇರ್ತೀನಿ ಆರಾಮಾಗಿ. ಎಲ್ಲರೂ ಹುಡುಗ ನಾನು ಒಬ್ಬನೇ ಕೂತಿದ್ರು ಅವರೇ ಹೆಣ್ಮಕ್ಳೆಲ್ಲ ಓಡ್ಕೊಂಡು ನಾನು ಅಕ್ಕಪಕ್ಕ ಕೂತ್ಬೇಕು ಹಂಗೆ ಮಾಡ್ಬಿಡ್ತೀನಿ ಅಂತ ಹಂಗ್ ಮಾಡ್ಬಿಡ್ತೀನಿ ಅಂದ್ರೆ ಏನ್ ಮಾಡ್ತೀರಾ ಅಂದ್ರೆ ಅಷ್ಟು ಅವ್ರಿಗೆ ಇವ್ರ ಜೊತೆ ಒಂದು ಕಂಫರ್ಟ್ ಝೋನ್ ಸಿಗುತ್ತೆ ಅನ್ನೋ ಥರ ಕೂಡ ನೀರು ಕುಡಿಬೇಕು. ನಾನು ನೀರೇ ಇಲ್ವಲ್ಲ ತರ್ವ, ಈಗ ತಗೊಂಬ ಫೀಲ್ ಮಾಡ್ಕೊಂಬ. ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಬಿಡ್ತೀನಿ ಎಲ್ರಿಗೂ. ಅವ್ರ ಜೊತೆ ಮಾತಾಡಿದ್ರೆ ನನಗೆ ನನ್ನ ಮನಸ್ಸು ಖುಷಿ ಆಗುತ್ತೆ. ನವೀನ್ ಅವ್ರ ಪಕ್ಕ ಒಂದು 5 ನಿಮಿಷ ಕೂತ್ ಮಾತಾಡ್ಬಿಟ್ಟು ಬರೋಣ ಅಂತ ಅವರೇ ಬರಬೇಕು. ಬೈಕಲ್ಲಿ ಹೋಗ್ತಾ ಇದೀವಿ ನಾವು. ಚೆನ್ನಾಗಿದೆ ವೆದರ್. ಇವರು ಗಾಡಿ ಕೀ ಮರ್ತು ಬಿಟ್ಟಿದ್ರು ಫ್ರೆಂಡ್ಸ್. ಸ್ವಿಚ್ ಆಗಿತ್ತು. ಅದಕ್ಕೂ ವಯಸ್ಸಾಯ್ತಲ್ಲ. ಎಷ್ಟು ವರ್ಷ ಆಯ್ತು? 150 ರೂಪೀಸ್ ಅಷ್ಟೇ ತಗೊಂಡ್ರು. ಅಲ್ಲ ಕಣ್ರಿ, ಎಷ್ಟು ವರ್ಷ ಆಯ್ತು ಹೇಳಿ? ಅಂತೀನಿ. ಎಷ್ಟು ವರ್ಷ ಆಯ್ತು? 2018 8 ವರ್ಷ ಆಯ್ತು. 8 ವರ್ಷ ಆಗೈತೆ. ನನ್ನ ಗಾಡಿಗೆ ಪಾಪ ವಯಸ್ಸಾಗ್ತಾ ಇದೆ. 8 ವರ್ಷ ನಮ್ಗೆ ಅದೇನೋ ಎಲೆಕ್ಟ್ರಿಕ್ ತಗೋಬೇಕು ಅಂತಾನೆ ಅನ್ಸಲ್ಲ. ಬೈಕ್ ಇರ್ಬೋದು, ಕಾರ್ ಇರ್ಬೋದು. ಈಗ ನೋಡಿ ಹೊಸ ಕಾರ್ ತಗೊಂಡ್ವಿ. 27,529. ಕಾರ್ ತಗೋಬೇಕಾದ್ರೂ ಸುಮಾರು ಜನ ಎಲೆಕ್ಟ್ರಿಕ್ ತಗೊಳ್ಳಿ ಅಂತ ಅಂದ್ರು. ನಮ್ಗೆ ಅದೇನೋ ಒಂಥರ ಫುಲ್ ಮನ್ಸಿಂದ ತಗೋಬೇಕು ಅಂತ ಅನ್ಸ್ಲೇ ಇಲ್ಲ. ಬಟ್ ಏನು ಗೊತ್ತಾ, ಈ ಪೆಟ್ರೋಲ್ ರೇಟ್ ನೋಡಿದ್ರೆ ಭಯ ಆಗಿ ಎಲೆಕ್ಟ್ರಿಕ್ ತಗೋಬೇಕು ಅಂತ ಅನ್ಸುತ್ತೆ. ಏನು 102 ರೂಪಾಯಿ ಪೆಟ್ರೋಲು ಏನು ತಮಾಷೆ. ಬಟ್ ಆದ್ರೂ ನಾವು ತಗೊಳ್ಳೋ ಇದನ್ನೇ ಮಾಡ್ಲಿಲ್ವಲ್ಲ. ಇಲ್ಲ, ಹುಸಿ ಪೆಟ್ರೋಲ್ ಖರ್ಚು ಮಾಡ್ತೀವಿ. ಮ್ಯಾಕ್ಸಿಮಮ್ ಜನ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋದು. ಸ್ಕೂಟ್ರು, ಬೈಕು, ಕಾರು, ಈ ಥರ ಎಷ್ಟು ಖರ್ಚು ಮಾಡ್ತಾರೆ ಹೇಳು ಜನ. ಆಮೇಲೆ ಈಗೆಲ್ಲ ಡೀಸೆಲ್ ಕಾರೆಲ್ಲ ಬ್ಯಾನ್ ಆಗಿ ಪೆಟ್ರೋಲ್ ಬರ್ತಾ ಇದೆ. ದಿನ ಪೆಟ್ರೋಲ್ ಬಂಕು ಬ್ಯಾನ್ ಆಗಿಬಿಟ್ರೆ, ಅಲ್ಲ ಸಾರಿ ಸ್ಟ್ರೈಕ್ ಮಾಡಿಬಿಟ್ರೆ ಸೈಕ್ ಆಗ್ಬಿಡ್ತಾರೆ ಜನ. ಆ ಥರ ಎಲ್ಲ ಸ್ಟ್ರೈಕ್ ಆಗೋದೇ ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ಎಲೆಕ್ಟ್ರಿಕ್ ಇರೋರಿಗೆ ಆರಾಮ್ಸೆ ಅದೇನೋ ಗೊತ್ತಿಲ್ಲ. ಬಟ್ ನಮಗೆ ಕಾರ್ ತಗೋಬೇಕಾದ್ರೂ ನನಗೆ ಶಿವು ಎಲ್ಲ ಹೇಳ್ದೆ ಎಲೆಕ್ಟ್ರಿಕ್ ತಗೋ ಅಂತ. ಬಟ್ ನನಗೆ ಬೇಕಾಗಿರೋ ಕಾರಲ್ಲಿ ಎಲೆಕ್ಟ್ರಿಕ್ ಇರಲಿಲ್ಲ. ನಾನು ಯಾವ ಥರ ಅಂತ ಅಂದರೆ, ನನಗೇನು ಅನ್ಸುತ್ತೆ ನಾನು ಅದನ್ನೇ ಮಾಡೋದು. ಯಾರು ಏನು ಹೇಳಿದ್ರು ನಾನು ಮಾಡಲ್ಲ. ನನಗೇನಂತ ಅಂದರೆ ನನಗೆ i10 ತೊಗೊಬೇಕು ಅಂತ ಇತ್ತು. ನನಗೂ ಆಸೆ ಇತ್ತು ಎಲೆಕ್ಟ್ರಿಕಲ್ ಟಿಯಾಗೋ ತೊಗೊಬೋಣ. ಸೇಮ್ ನಾವೀಗ ಏನು ತೊಗೊಂಡಿದ್ದೀವಿ ಅದೇ ರೇಟ್ ಇತ್ತು. ಬಟ್ ರಮ್ಮಿಂಗ್ ಇಷ್ಟ ಆಗಲಿಲ್ಲ. ನಂಗೆ ಇಷ್ಟ ಆಗಲ್ಲ ಅದು. ಏನಾಗ್ಬಿಡುತ್ತೆ ಅಂದರೆ ನನಗೆ ನನ್ನ ಮನಸ್ಸಿಗೆ ಅದು ಬೇಡ ಅಂತ. ಅದು ವಸ್ತುನೇ ಆದರೂ ಅಷ್ಟೇ ಸರಿ, ವ್ಯಕ್ತಿನೇ ಆದರೂ ಸರಿ, ನನಗೆ ಅದು ಬೇಡ ಅಂತ ನಾನು ಡಿಸೈಡ್ ಮಾಡಾದ್ಮೇಲೆ ನನಗಿನ್ನೂ ನಂಗೆ ತಗೊಳ್ಬೇಕು. ಯಾರು ಏನೇ ಕನ್ವಿನ್ಸ್ ಮಾಡಿದ್ರು ನನ್ನ ಕೈಲಾಗಲ್ಲ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ. ತಗೋತಾರದೇ ಅವಳಿಗೋಸ್ಕರ. ಅವಳೇ ಇಷ್ಟಪಡದೇ ಇರೋದನ್ನ ತಗೊಟ್ಟು ಏನು ಪ್ರಯೋಜನ? ಸೊ ಅವಳು ಇಷ್ಟ, ಅವಳು ಖುಷಿ ಮುಖ್ಯ ಅಂತ ನಾನು ಯಾವ ಥರ ಅಂದರೆ, ಏನ್ರೋ ಪೆಟ್ರೋಲ ನಾವು ದುಡಿದ್ರೆ ಅದನ್ನು ಯೂಸ್ ಮಾಡ್ಬೋದು, ಏನಿಲ್ಲ ಬಿಡ್ರೋ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ಎಲ್ಲ ಒಂದೇನ. ಈಗ ಅದಕ್ಕೆ ಪವರ್ ಎಲೆಕ್ಟ್ರಿಕ್ ಗಾಡಿ ಅಂತೀವಲ್ವಾ, ಇವಾಗ ಸೇವ್ ಆಗ್ಬೋದು. ಫ್ಯೂಚರ್ಲಿ ಬ್ಯಾಟ್ರಿ ಹೋದಾಗ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಎಲ್ಲ ಅಲ್ಲಿಗೆ ಬರುತ್ತೆ. ಇದಿಲ್ಲಿ ಪೆಟ್ರೋಲ್ ಹಾಕಿ ಖರ್ಚು ಮಾಡಿರ್ತೀವಿ, ಅದು ಒಂದೇ ಸಲ ಖರ್ಚಿಗೆ ಬರುತ್ತೆ. ಇದು ಇಲ್ಲಿ ಉಳಿಸಿರ್ತ ದುಡ್ಡನ್ನ ಅಲ್ಲಿ ಕಿತ್ತಾಕುತ್ತೆ ಬ್ಯಾಟ್ರಿ ಹೋದಾಗ. ಬಟ್ ಒಂದು ಎಕೋ ಫ್ರೆಂಡ್ಲಿನೂ ಆಗುತ್ತೆ ಎಲೆಕ್ಟ್ರಿಕ್ ತಗೊಂಡ್ರೆ. ಅದು ಒಂದು ಪ್ಲಸ್ ಪಾಯಿಂಟ್ ಇದೆ. ಎಲ್ಲ ಒಂದೇ ಟ್ರಾನ್ಸ್ಪೋರ್ಟ್. ಎಸ್ ಹೋಗೋಣ. ಬಟ್ ಆಟೋಮೆಟಿಕಲಿ ಯಾವುದೇ ವೆಹಿಕಲ್ ಆಗಲಿ ಮೈಲೇಜ್ ಕಡಿಮೆ. ಯಾವುದೇ ವೆಹಿಕಲ್ ನೀವು AMT ಯಾವುದೇ ತಗೊಂಡ್ರು ಕೂಡ ಮೈಲೇಜ್ ಜಾಸ್ತಿ ಬರೋದಿಲ್ಲ. ಯಾಕೆಂದ್ರೆ ಗಾಡಿ ನಾವ್ ಹೇಳ್ದಂಗೆ ಕೇಳಲ್ಲ, ಅವು ಅದು ಹೇಳ್ದಂಗೆ ನಾವು ಕೇಳಬೇಕು. ಅದ್ರಲ್ಲೂ ನನ್ನ ಗಂಡನಂತವ್ರಿಗಂತೂ AMT ನಾಟ್ ಸೂಟೇಬಲ್ ಆಯ್ತು. ಅವ್ರು ಫುಲ್ ರಫ್ ಅಂಡ್ ಟಫ್. ಯಾವ್ದಾದ್ರು ಒಂದು 50 ಸ್ಲೋ ಮಾಡಿದ್ರೆ ನಾವು ಕಾಮನ್ ಆಗಿ ಬೇರೆ ಕಾರ್ಗಳೆಲ್ಲ ಸೆಕೆಂಡ್ ಗೇರ್ಲೇ ಮೂವ್ ಮಾಡ್ತೀವಿ. ಬಟ್ ಇದು ಫಸ್ಟ್ ಹೋಗ್ಬಿಡುತ್ತೆ, ಬಂದ್ಬಿಡುತ್ತೆ. ಫಸ್ಟ್ ಇಂದ ಪುನಃ ಸೆಕೆಂಡ್ ಗೇರ್ಗೆ ಹೋಗೋದಕ್ಕೆ ಬಹಳ ಟೈಮ್ ತಗೊಳುತ್ತೆ. ನಮ್ಮಂತವ್ರಿಗೆ ಏನಿಲ್ಲ, ನಿಮ್ಮಂತವ್ರಿಗೆ ಇವ್ರಿಗೆ ಅಷ್ಟು ಪೇಷನ್ಸೇ ಇರಲ್ಲ. ಆಮೇಲೆ ಆಟೋಮೆಟಿಕ್ ನನಗೆ ಅಡ್ಜಸ್ಟ್ ಆಗಲ್ಲ. ನನಗೆ ಗಾಡಿ ಓಡಿಸೋ ಮಜ್ವೇ ಬರಲ್ಲ ಆಟೋಮೆಟಿಕ್ ಓಡಿಸೋ. ಇವ್ರು ಯಾವ ರೇಂಜ್ಗೆ ಗೊತ್ತಾ ನನ್ಗೆ ಅನ್ಸುತ್ತೆ ಒಂದೊಂದ್ಸಲ ಸರಿಯಾಗಿ ಇದೆ ನಿಮಗೆ ಅತಿಯಾಗಿ ಓವರ್ ಸ್ಪೀಡು. ಮನುಷ್ಯ ಅಷ್ಟು ಇವ್ರಿಗೆ ಹೆಂಗೆ ಗೊತ್ತಾ ಫ್ರೆಂಡ್ಸ್, ನೀವಾದ್ರೂ ಬುದ್ಧಿ ಹೇಳಿ ಇವ್ರಿಗೆ. 8 ಮಕ್ಳನ್ನ ಕೂರಿಸ್ಕೊಂಡಾಗ್ಲೂ ಅಷ್ಟೇ ಹುಷಾರಾಗಿ ಹೋಗ್ಬೇಕು. ಅವ್ರು ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಬಟ್ ಸಮಯ ಒಂದೇ ಥರ ಇರಲ್ಲ ಅಲ್ವಾ ಯಾವಾಗ್ಲೂ. ಅವ್ರ ಅಪ್ಪನೂ ಹೇಳ್ತಿರ್ತಾರೆ ರ್ಯಾಶ್ ಡ್ರೈವ್ ಬೇಡ ಬೇಡ ಅಂತ. ಆ ವಿಚಾರದಲ್ಲಿ ನಮ್ಮ ಮನೆಯವರು ಕೂಡ, ನನ್ನ ತಮ್ಮ ಇರ್ಬೋದು, ನಮ್ಮಮ್ಮ ಅಂತೂ ಇವ್ರ ಜೊತೆ ಕಾರಲ್ಲಿ ಹಿಂದೆ ಕುತ್ಕೊಂಡ್ರೆ ಫುಲ್ಲು ಹಾರ್ಟ್ನ ಹಂಗೆ ಕೈಯಲ್ಲಿ ಹಿಡ್ಕೊಂಡು ಕುತ್ಕೋತಾರೆ. ಒಂದ್ಸಲ ಬೆಂಗಳೂರಿಗೆ ಹೋಗ್ಬಿಟ್ಟು ಬರ್ಬೇಕಾದ್ರಂತೂ ಫುಲ್ಲು ಜೀವನ ಕೈಯಲ್ಲಿ ಹಿಡ್ಕೊಂಡು ಬಂದವ್ರೆ. ಆ ಥರ ನಮ್ಮ ಜೊತೆ ಒಬ್ರು ಕುತ್ಕೊಂಡಾಗ ಅವ್ರಿಗೆ ಮಾತಾಡ್ಬೇಡಿ ನೀವು ಮಧ್ಯ. ಒಬ್ರು ಕುತ್ಕೊಂಡಾಗ ಅವ್ರಿಗೆ ಸೇಫ್ ಫೀಲ್ ಆಗಬೇಕು. ನಾನು ಸೇಫಾಗಿ ಇರ್ತೀನಿ ಇವ್ರ ಜೊತೆ ಅಂತ ಅನಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಫುಲ್ ಎದ್ರುಕೊಂಡು ರೀಚ್ ಆಗೋ ಪ್ಲೇಸಲ್ಲಿ. ನನಗೀಗ ರೀಸೆಂಟಾಗಿ ನಾಯಿ ಅಡ್ಡ ಬಂದು ಒಂದು ಆಗ್ತಲ್ಲ,
ಅದು ಬಿಟ್ರೆ ನಾನು ಒಂದು ಇರುವೆ ಮೇಲೆ ಓದಿಸಿ. ನವೀನ್, ನೀವು ಅದನ್ನ ಹೇಳ್ಬೇಡಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯಾವತ್ತು ನಾವು ಅದೆಲ್ಲ ಬೇಡ, ಬಟ್ ನೋಡಿ ನಾವ್ ಕರೆಕ್ಟಾಗಿ ಹೋಗ್ತಾ ಇದ್ರು, ನಮ್ಮ ಎದುರುಗಡೆ ಬರೋರು ಕರೆಕ್ಟಾಗಿ ಹೋಗ್ತಾರೋ ಇಲ್ವೋ, ಯಾವತ್ತು ಅದಕ್ಕೆ ನಾವು ಒಂದು ಕಂಟ್ರೋಲ್ ಮಾಡಬೇಕು, ಅದ್ರಲ್ಲಿ ಇರಬೇಕು. ಬಟ್ ನೀವು ತುಂಬಾ ಓವರ್ ಸ್ಪೀಡಾಗಿ ಓಡಿಸ್ತೀರಾ ಫ್ರೆಂಡ್ಸ್. ನೀವೇ ಬೈದು ಬುದ್ಧಿ ಹೇಳ್ಬೇಕು. ನನಗಂತೂ ಎಲ್ಲಾ ವಿಚಾರದಲ್ಲಿ ಇವ್ರನ್ನ ಬದಲಾಯಿಸಿದೀನಿ, ಬಟ್ ಈ ವಿಷಯದಲ್ಲಿ ಖಂಡಿತವಾಗ್ಲೂ ನನಗೆ ಬದಲಾಯಿಸೋದಕ್ಕಾಗಿಲ್ಲ. ಇವತ್ತಿಂದ ಅಲ್ಲ, ಇದು ಈ ನೇಚರು ನಮ್ಮ ಕಾಲೇಜ್ ಡೇಸಿಂದ ನಮಗೆ ಒಂಥರ ವೆಹಿಕಲ್ ವಿಚಾರದಲ್ಲಿ ಅದೇನೋ ಅಂತಾರಲ್ಲ, ಬಿಡಬೇಕು ಅದನ್ನ. ಮಕ್ಕಳು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದೆಲ್ಲ ತಲೆಯಲ್ಲಿ ಇರಬೇಕು, ವಿಚಾರದಲ್ಲಿ ಇರೋದೇ ಇಲ್ಲ. ನಡೀರಿ ಈಗ ಆಯ್ತು. ಬಟ್ ನಮಗೆ ನಮ್ಮನ್ನ ಯಾರು ಓವರ್ಟೇಕ್ ಮಾಡಬಾರ್ದು. ನಾವೇ ಇನ್ನೊಬ್ರು ಈ ತರ ಮನಸ್ಥಿತಿ ಇರೋರ್ಗೆ ನಾವ್ ಎಷ್ಟು ಬುದ್ಧಿ ಹೇಳಿದ್ರೆ ಏನು ಹೇಳಿ? ನಿಜ ಬೇಜಾರಾಗುತ್ತೆ ನನಗೆ. ಮಾತೆ ಕೇಳಲ್ಲ, ಅದನ್ನ ಯಾರು ಹೇಳಿದ್ರು ಮಾತು ಕೇಳಲ್ಲ ಈ ವಿಚಾರದಲ್ಲಿ. ಸೊ ನೋಡಿ, ನೀವೆಲ್ಲ ಎಷ್ಟು ಪ್ರೀತಿ ಕೊಡ್ತೀರಾ, ಅಣ್ಣ ಅಂತ ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ, ನವೀನ್ ಅವ್ರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅದು ಇದು ಅಂತ. ಬಟ್ ಈ ವಿಚಾರದಲ್ಲಿ ಇವ್ರು ಬದಲಾಗಿಲ್ಲ. ಸೊ ನೀವೇ ಉಗ್ದು ಬುದ್ಧಿ ಹೇಳಿ ಇವ್ರಿಗೆ. ನಡೀರಿ. ಮಗ ಏನಂತ ಗೊತ್ತಾ, ನಾ ಎಡ್ಡ ಬಂದಿತ್ತಲ್ಲ ಅದನ್ನ ಹೇಳ್ಬೇಡ ಅಂತ. ಫ್ರೆಂಡ್ಸ್, ನಾವು ಡೈರೆಕ್ಟಾಗಿ ಆ ಫೋಟೋಗ್ರಾಫರ್ ಅವ್ರ ಮನೆ ಹತ್ರ ಬಂದು ಆಲ್ಬಮ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಈಗ ಮನೆ ಕಡೆಗೆ ಹೊರಡಬೇಕು. ಇನ್ನು ಅಡುಗೆ ಮಾಡಬೇಕಲ್ವಾ, ಅಡುಗೆ ಮಾಡೋದಿಲ್ಲ ಅಂತಂದರೆ ನಿಧಾನಕ್ಕೆ ಹೋಗ್ಬೋದಿತ್ತು. ಬಟ್ ಇನ್ನೂ ಅಡುಗೆ ಮಾಡಬೇಕು, ಲೇಟ್ ಆಗುತ್ತೆ. ನಂಗೆ ಯಾವ ಥರ ಆಗ್ತಿರುತ್ತೆ ಅಂತ ಅಂದರೆ, ನೋಡಿ ಈಗ ಆಫೀಸಿಂದ ಬಂದಾದಮೇಲೆ ಹೊಟ್ಟೆ ಹಸ್ವಾಗ್ತಾ ಇರುತ್ತೆ. ಮನೇಲಿರೋರು ಅದು ಇದು ತಿಂತಾ ಇರ್ತೀವಿ. ಬಟ್ ಆಫೀಸಿಂದ ಬಂದವ್ರಿಗೆ ಏನಾಗ್ತಿರುತ್ತೆ ಅಂದರೆ ಬೇಗ ಹೊಟ್ಟೆ ಹಸ್ವಾಗ್ತಾ ಇರುತ್ತೆ. ನನಗೆ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಪೃಥ್ವಿ, ಅವನು ಕೂಡ ಆಫೀಸಿಂದ ಬಂದಿರ್ತಾನಲ್ವಾ, ಅಯ್ಯೋ ಅವ್ನಿಗೆಲ್ಲ ಹೊಟ್ಟೆ ಹಸ್ತಾ ಇರುತ್ತೋ, ಏನು ಕತೆನೋ, ನಾನು ಅಡುಗೆಯಲ್ಲಿ ಲೇಟ್ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ನನಗೆ ಟೆನ್ಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ನವೀನ್ಗೆ ಹೇಳಿದೆ. ಬರ್ತಾ ಬಜ್ಜಿ ತೊಗೊಂಡ್ವಿ. ಹಾಗೆಯೇ ಇಲ್ಲಿ 10 ರೂಪಾಯಿ, 6 kg 100 ರೂಪಾಯಿಗೆ 6 kg ಈರುಳ್ಳಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಈರುಳ್ಳಿ ತೊಗೋಣ, ನಾವು ಈ ಥರ ಒಟ್ಟಿಗೆ ಮಾರ್ತಾ ಇದ್ದರೆ ನಮಗೆ ಅಂಗಡಿಲೇ ತೊಗೊಂಡ್ರೆ ಜಾಸ್ತಿ ಬೀಳುತ್ತೆ, kg 30 ಆ ಥರ ಎಲ್ಲ. ಬಟ್ ಇಲ್ಲಿ 100 ರೂಪಾಯಿಗೆ 6 kg ಅಂತ ಹೇಳ್ತಾ ಇದ್ರು. ಈರುಳ್ಳಿ ಚೆನ್ನಾಗಿತ್ತು, ಈರುಳ್ಳಿ ಮತ್ತು ಆಲೂಗೆಡ್ಡೆನ ತೊಗೊಂಡೆ. ಅಲ್ಲಿಂದ ಬಂದು ಸ್ವಲ್ಪ ತರಕಾರಿ ತೊಗೋಣ ಅಂತ ಅಂದ್ಬಿಟ್ಟು ಈ ಬದನೆಕಾಯಿ ಮತ್ತು ಕ್ಯಾರೆಟು, ಸ್ವಲ್ಪ ನನಗೇನೇನು ತರಕಾರಿ ಬೇಕು, ಹಸಿಮೆಣ್ಸಿನ್ಕಾಯಿ, ಅದನ್ನೆಲ್ಲ ಕೂಡ ತೊಗೊತಾ ಇದ್ದೀವಿ. ನವೀನ್ ಹೋಗ್ಬಿಟ್ಟು, ನಾನು ವಿಡಿಯೋ ಮಾಡ್ತಾಯಿದ್ದೆ, ನವೀನ್ ಹೋಗ್ಬಿಟ್ಟು ತೊಗೊಂಡು ಬರ್ತಾಯಿದ್ರು. ಸೊ ಇದಾದಮೇಲೆ ಸ್ವಲ್ಪ ಸೊಪ್ಪುಗಳು ಕೂಡ ತೊಗೊಬೇಕಿತ್ತು. ನಾಳೆಗೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಲ್ಲ, ಕುಂಬಳಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೆ ಕುಂಬಳಕಾಯಿ ಕೂಡ ತೊಗೊಂಡೆ. ಇಲ್ಲಿ ಸ್ವಲ್ಪ ಸೊಪ್ಪುಗಳೇನಿತ್ತು ಅದನ್ನು ತೊಗೊಂಡು, ನೆಕ್ಸ್ಟು ಟೊಮ್ಯಾಟೊ ತೊಗೊಂಡಿರಲಿಲ್ಲ, ಅದೇ ಮರ್ತೋಗಿದ್ದೆ. ಈಗ ಬಾತ್ ಮಾಡಬೇಕು, ಟೊಮ್ಯಾಟೊ ಬೇಕಲ್ವ ಅಂತ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ನೆನಪಾಯಿತು. ಅದಕ್ಕೆ ಟೊಮ್ಯಾಟೊ ಕೂಡ ತೊಗೋತಾ ಇದ್ದೀನಿ. ಸೊ ಹೀಗೆ ನಾವು ಜೊತೆಲಿದ್ದರೆ ನಮಗೆ ಏನೂ ಅನಿಸೋದೇ ಇಲ್ಲ, ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವು ಸಲ ಏನಾಗ್ಬಿಡುತ್ತೆ ಅಂತ ಅಂದರೆ, ನಮ್ಮವ್ರ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ ಒಂಥರ. ಅವ್ರ ಜೊತೆಲಿದ್ರೆ ಸಾಕು, ನಾವು ಅವ್ರ ಜೊತೆ ಕಳೆದಿರೋ ಟೈಮು ನಮಗೆ ಖುಷಿ ಕೊಡ್ತಾ ಇರುತ್ತೆ. ಎಲ್ಲ ತೊಗೊಂಡು ಈಗ ಮನೆಗೆ ಬಂದ್ವಿ. ಈಗ ಬೇಗ ಇಬ್ಬರು ಸೇರಿ ಕ್ವಿಕ್ಕಾಗಿ ಅಡುಗೆನ ಮಾಡಿಬಿಡ್ತೀವಿ. ತುಂಬ ಬೇಗ ಮಾಡಬೇಕು ಫ್ರೆಂಡ್ಸ್. ಈಗ ನಾನು ಬದನೆಕಾಯಿ ಬಾತ್ ಮಾಡ್ತಾ ಇದ್ದೀನಿ, ಜೊತೆಗೆ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀನಿ. ತೋರಿಸಿ ನವೀನ್. ಮೆಂತ್ಯ ಸೊಪ್ಪು ಹಾಕೊಂಡಾಗ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟು ಸಕ್ಕತ್ತಾಗಿರುತ್ತೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಈಗ ಇದಕ್ಕೆ ರೈಸ್ ಹಾಕ್ಬಿಟ್ಟು, ನೀರು ಹಾಕ್ಬಿಟ್ಟು, ಒಂದಕ್ಕೆ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಬಿಸಿ ಬಿಸಿ ಆದಂಥ ಬದನೆಕಾಯಿ ಬಾತು ಸವಿಯಲು ರೆಡಿ. ಈಗ ರೈಸ್ ಹಾಕ್ಬಿಟ್ಟು ಬೇಗ ಕ್ಲೋಸ್ ಮಾಡಿಬಿಡ್ತೀನಿ. ಟೈಮ್ ಆಗ್ತಾ ಇದೆ. ನಾನು ಒಂದು ಕೇಳೋದು ನಿನಗೆ, ಎಲ್ಲಿಂದ ಬರುತ್ತೆ ನಿಮಗೆ ಎನರ್ಜಿ? ಅದು ಹಂಗೇನೆ, ನಿಮ್ಮ ಸಹವಾಸ. ನೀವೆಷ್ಟು ಎನರ್ಜಿ, ನಿಮ್ಗಿಂತ ವಯಸ್ಸಲ್ಲಿ ಚಿಕ್ಕವರು ಕೂಡ ನಿಮ್ಮಷ್ಟು ಓಡಾಡಲ್ಲ, ಅಷ್ಟೊಂದು ಓಡಾಡ್ತೀರಾ. ಮನೆ ಕ್ಲೈಂಟ್ಸ್ಗೆ ಮನೆ ತೋರ್ಸೋದಕ್ಕಿರ್ಬೋದು, ನಾನು ಎಷ್ಟು ಸಲ ಅದು ತೊಗೊಬರಕ್ಕೆ ಇದು ತೊಗೊಬರಕ್ಕೆ, ಮಗುನ ಅಲ್ಲಿಂದ ಇಲ್ಲಿಗೆ ಕರ್ಕೊಬರೋದಕ್ಕೆ, ಅಂಗಡಿಗೆ ಹೋಗೋದಕ್ಕೆ, ನಿಮ್ಗೆ ಎಲ್ಲಿಂದ ಬರುತ್ತೆ ಎನರ್ಜಿ? ಸೊ ಇಬ್ರು ನಾವು ಮದುವೆ ಆಗಿ ನಮ್ಗೆ ಇರೋ ಎನರ್ಜಿ ಇನ್ನೂ ಡಬಲ್ ಆಗ್ಬಿಟ್ಟಿದೆ. ಹೌದಾ? 36-37 ವರ್ಷ. ಯಾರೋ ಏನಂತ ಕಮೆಂಟ್ ಹಾಕಿದ್ರು ಗೊತ್ತಾ, ನಿಮ್ಮಿಬ್ರುನ ನೋಡಿದ್ರೆ ಶಿವ ಪಾರ್ವತಿನೇ ನೋಡ್ದಂಗ ಅನ್ಸುತ್ತೆ ಅಂತ. ದೊಡ್ಡ ಮಾತು. ಅವ್ರಿಗೆಲ್ಲ ಹೋಲಿಸ್ಬೇಡಿ ನಮ್ಮನ್ನ. ರೈಸ್ ಕೊಡಿ, ರೈಸ್. ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟೆ, ವಿಷಲ್ ಬರಬೇಕಷ್ಟೇ. ಅಷ್ಟರಲ್ಲಿ ಅಮ್ಮ ಮತ್ತು ಬಂಟು, ಪೃಥ್ವಿ 3 ಜನ ಕೂಡ ಬಂದರು. CC ಕ್ಯಾಮಲ್ಲಿ ನೋಡ್ತಾ ಇದ್ದೆ. ಪೃಥ್ವಿ ಅವ್ರ ಮನೆಯಿಂದ ಬರ್ತಾ ಎಳ್ಳೀರು ಮತ್ತು ಇದನ್ನು ತೊಗೊಂಡು ಬಂದಿದ್ದ, ಏನನ್ನ ತೆಂಗಿನಕಾಯಿನ ತೊಗೊಂಡು ಬಂದಿದ್ದ. ಸೊ ಅದನ್ನು ತೊಗೊಂಡು ಬಂದು ಕೊಟ್ಟ. ಒಟ್ಟಿಗೆ ಅದು ತೊಗೊಂಡು ಬಂದಿದ್ದು ಅಮ್ಮನ ಮನೇಲೇ ಇತ್ತು.
ಸೊ ಅದನ್ನು ತೊಗೊಂಡು ಬಂದ ನಮ್ಮ ಬಂಟು ನೋಡಿ. ಇವತ್ತು ನಮ್ಮಮ್ಮ ಫುಲ್ಲು ಹೊಗಳ್ತಾ ಇದ್ರು ನಮ್ಮ ಬಂಟನ್ನ. ಇವತ್ತು ಅವನು ಆರಾಮ್ಸೆ ಆಟ ಆಡ್ಕೊಂಡಿದ್ದ, ಚೆನ್ನಾಗಿ ನಿದ್ದೆ ಮಾಡ್ದ ಅಂದ್ಕೊಂಡು. ಯಾವಾಗಲೂ ಕಂಪ್ಲೇಂಟ್ಸ್ ಹೇಳೋರು, ನಿನ್ನ ಮಗ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ. ಬಟ್ ಇವತ್ತು ಏನು ಹೊಗಳ್ತಾ ಇದ್ರು, ನಿನ್ನ ಮಗ ಏನು ಹಿಂಸೆ ಕೊಡಲಿಲ್ಲ ಅಂತ. ನನಗೆ ಟೆನ್ಷನ್ ಆಗ್ತಿರುತ್ತಲ್ಲ, ಅದಕ್ಕೆ ನಮ್ಮಮ್ಮ ಅಯ್ಯೋ ಅದಕ್ಕೆ ಹೆಂಗಂದ್ರೇನೋ ಅಂತ ನಂಗೆ ಅನಿಸ್ತಾ ಇತ್ತು. ಅವ್ರಿಗೆ ಏನಂತ ಅಂದರೆ, ಮಗಳು ಸ್ವಲ್ಪ ಟೆನ್ಷನ್, ನನಗೆ ವರ್ಕ್ ಪ್ರೆಷರು, ಇಯರ್ ಎಂಡ್ ಅಂತ ಅದು ಇದು ಅಂತ ಅಂದರೆ ಪಾಪ ಅವ್ರು ಫೀಲ್ ಮಾಡ್ಕೊತಾ ಇರ್ತಾರೆ. ನನಗೆ ಅದು ಎಷ್ಟು ಹೊಗಳಿದ್ರೂ ಸಾಲಲ್ಲ ನಮ್ಮಮ್ಮನ್ನ. ನನ್ನ ಅದೇನೋ ತಂದೆ ತಾಯಿ ಋಣನ ತೀರ್ಸೋದಕ್ಕಾಗಲ್ಲ ಅಂತಾರಲ್ಲ. ಸೊ ನೋಡಿ, ಬಿಸಿ ಬಿಸಿಯಾದಂಥ ಬದನೆಕಾಯಿ ಬಾತ್ ಕುರುಡ ರೆಡಿಯಾಗಿದೆ. ಈಗ ಎಲ್ಲರೂ ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಮಾಡಿದ್ಮೇಲೆ ಬಂಟಿಗೆ ಸ್ವಲ್ಪ ತಿನ್ಸೋಣ ಅಂತ ನಮ್ಮಮ್ಮ ಬಂದರು. ಬಟ್ ಅವನು ಯಾವ ಥರ ಅಂತ ಅಂದರೆ, ಸ್ವಲ್ಪ ಎಲ್ಲರೂ ತಿನ್ಬೇಕಾದ್ರೆ ತಿಂತಾನೆ, ಆಮೇಲೆ ತಿನ್ನಿಸ್ತೀನಿ ಅಂತಂದರೆ ಹೋಗಲ್ಲ. ಇತ್ತೀಚೆಗೆ ಯಾಕೋ ಊಟ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದಾನೆ. ಬರೀ ಜಾಸ್ತಿ ಹಾಲು ಕುಡಿತಾನೆ. ಬಟ್ ಅವ್ನಿಗೆ ಇಂಟ್ರೆಸ್ಟ್ ಇರಬೇಕು, ಆಗ ಅವನೇ ಹೋಗ್ಬಿಟ್ಟು ಎಲ್ಲರ ಹತ್ರನೂ ಹಾಕಿಸ್ಕೊತಾನೆ. ಆ ಥರ ಇಬ್ಬರು ಆಟ ಆಡ್ತಾಯಿದ್ದಾರೆ ನೋಡಿ. ಅವ್ರ ಅಣ್ಣನ ಹಿಂದೆ ಕುತ್ಕೊಳ್ಳೋಕ್ಕೆ ಇವನು ಹೋಗ್ಬಿಟ್ಟು ಅವನೇ ಕುತ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದ. ಅಷ್ಟರಲ್ಲಿ ನವೀನ್ ಕೂರಿಸಿದ್ರು. ಇಬ್ಬರು ಮಕ್ಕಳು ಈ ಥರ ಆಟ ಆಡ್ಕೊತಾ ಇದ್ದಾರೆ. ಖುಷಿಯಾಗುತ್ತೆ ಅವರಿಬ್ಬರು ಈ ಥರ ಒಟ್ಟಿಗೆ ಆಟ ಆಡ್ತಾಯಿದ್ರೆ. ಅದೇನೋ ಒಂಥರ ಅಲ್ವಾ, ಅಣ್ಣ ತಮ್ಮ ಅನ್ನೋ ಬಾಂಡಿಂಗು. ಒಂಥರ ರಾಮ ಲಕ್ಷ್ಮಣನ ಥರನೇ ಇರಬೇಕು ಅಂತ ಎಲ್ಲ ಪೇರೆಂಟ್ಸು ಅಂದ್ಕೊಳ್ಳೋದು. ಬಟ್ ಅವ್ನಿಗೆ ಗಾದೆನೇ ಇದೆ, ಹುಟ್ಟುತ್ತಾ ಅಣ್ಣ ತಮ್ಮ ಬೆಳೀತಾ ದಾಯಾದಿಗಳು ಅಂತ. ಬಟ್ ಫ್ಯೂಚರಲ್ಲಿ ಅವ್ರು ಹೇಗಿರ್ತಾರೋ ಏನೋ ಅನ್ನೋದು ನಾವು ಏನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಏನೂ ಹೇಳೋಕ್ಕಾಗಲ್ಲ. ಬಟ್ ಎಲ್ಲ ತಂದೆ ತಾಯಿಗಳು ಮಕ್ಕಳು ಚೆನ್ನಾಗಿರಲಿ, ಒಟ್ಟಿಗೆ ಇರಲಿ ಅಂತಲೇ ಬಯಸೋದು. ನಾವು ಬೆಳೆಸೋ ಅವ್ರಿಗೆ ನಾವು ಕೊಡೋ ಸಂಸ್ಕಾರನೂ ಕೂಡ ಡಿಪೆಂಡ್ ಆಗುತ್ತೆ ಅವ್ರ ಫ್ಯೂಚರಲ್ಲಿ ಹೆಂಗಿರ್ತಾರೆ ಏನು ಅಂತ ಅನ್ನೋದಕ್ಕೆ. ನೋಡೋಣ ಯಾವಾಗ ಹೆಂಗಾಗುತ್ತೆ. ಬಟ್ ಈಗಂತೂ ಅವ್ರಿಬ್ರನ್ನ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಸೊ ಅಮ್ಮನ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ಬಾತ್ ಅಂತೂ ಸಕ್ಕದಾಗಿದೆ, ಬಿರಿಯಾನಿ ರೇಂಜ್ಗಿಂತ ಚೆನ್ನಾಗಿದೆ ಅಂತ ಎಲ್ಲ ಹೊಗಳಿದ್ರು. ಫ್ರೆಂಡ್ಸ್, ಈಗ ಆರ್ಯನು ಮಲ್ಕೊಂಡ. ನಮ್ಮ ಆರ್ಯನ್ ಬರ್ಡೇ ಆಲ್ಬಮ್ ಏನಿದೆ, ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಸೊ ಇದು ನಮ್ಮ ಆರ್ಯನ್ ಬರ್ಡೇ ಫೋಟೋಸ್. ಇದು ನಾನಂತೂ ಫುಲ್ಲು ತಂದಾಗ್ಲಿಂದ ಒಟ್ಟಿಗೆ ವಿಡಿಯೋಗೆ ಶೇರ್ ಮಾಡ್ತಾ ನೋಡೋಣ ಅಂತ ಅಂದ್ಬಿಟ್ಟು ಅಥರ್ವ ಆಲ್ರೆಡಿ ಓಪನ್ ಮಾಡೋಕ್ಕೆ ಹೋಗ್ತಾ ಇದ್ದೆ, ನಾನು ಈಸ್ಕೊಂಡಿದ್ದೆ. ಸೊ ಬನ್ನಿ ಫೋಟೋಸ್ ನೋಡೋಣ. ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ, ಆಗ ಒಟ್ಟಿಗೆ ನೀವು ಕೂಡ ಒಟ್ಟಿಗೆ ನೋಡ್ಬೋದು ನಮ್ಮ ಜೊತೆನೆ. ಸೊ ಅಥರ್ವ ನೋಡೋಣ. ರಮ್ಯಾ, ನಾನು 11, 12, 24 ತಾನೇ ಅಂತ ಇದೆ. ಫಸ್ಟ್ ಬರ್ಡೇ ಅಲ್ವಾ? ನಾನು ನೋಡಿದ ತಕ್ಷಣ ನನ್ಗೆ ಆಕ್ಚುಲಿ ಅವ್ರ ಡೇಟು ಇದನ್ನ ಕಳಿಸಿ, ನೇಮ್ ಕಳಿಸಿ ಅಂದಾಗ ನಾನು ಇದನ್ನ ಕಳಿಸಿದ್ದೆ ಆಯ್ತಾ. ಅವಾಗ ಫಸ್ಟ್ ಆಲ್ಬಮ್ ನೋಡಿದ ತಕ್ಷಣ ಫಸ್ಟ್ 1 ಸೆಕೆಂಡ್ ಇದಾದೆ, ಆಮೇಲೆ ಫಸ್ಟ್ ಬರ್ಡೇ. ನಾವು ಆ್ಯಕ್ಚುಲಿ ಏನು ಗೊತ್ತಾ, ಆರ್ಯನ್ ಬರ್ಡೇನ 12/12/24 ಆ ಥರ ಡೇಟಲ್ಲಿ ಡೆಲಿವರಿ ಮಾಡಿಸ್ಕೋಬೇಕು ಅಂತ ಥರ್ಸ್ಡೇ. ಬಟ್ ಅದು 11/12/24 ಆಯಿತು. ಅದು ಯಾವಾಗ ಏನಾಗಬೇಕು ಅಂತಾರೆ ನೋಡಿ, ಇರೋ ಥರ. ಯಾರು? ಅಯ್ಯಪ್ಪ, ನಾನೇ ದೃಷ್ಟಿ ತೆಗೆದೆ. ನೀನು ಎಲ್ಲರೂ ಅವ್ರವ್ರನ್ನ ಹೊಗ್ಳ್ಕತ್ತೀರಾ. ಏನೇನು, ನೀವು ನಿಮ್ಮನ್ನ ಹೊಗ್ಳ್ಕೊಂಡ್ರೆ ನಾವು ನಮ್ಮನ್ನ ಹೊಗ್ಳ್ಕೊಂತೀವಿ. ಎಸ್, ಬ್ಯೂಟಿಫುಲ್ ಫ್ಯಾಮಿಲಿ. ಏನೋ ಹುಲಿಯೆಲ್ಲ ಹಿಡ್ಕ ಆಟಾಡ್ತಾವನೆ. ಇರಿ ನೀಟಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನು ಕೇಕ್ ಕಟ್ಟಿಂಗ್ ಆಗಿರ್ಲಿಲ್ಲ, ಆಗ ಫೋಟೋ ಕೇಕ್ ಕಟ್ಟಿಂಗ್ ಆಗಿರ್ಲಿಲ್ವಾ? ಆಗಿರ್ಲಿಲ್ಲ, ಸ್ಟಾರ್ಟಿಂಗ್ ಇದು ಆಗಿಲ್ಲ. ರಮ್ಯಾ, ಇಲ್ಲಿ ಮ್ಯಾಚ್ ಹಚ್ಚಾಗಿದೆಯಾ? ಹಚ್ಚಾಗಿದೆ ಅನ್ಸುತ್ತೆ. ಆಮೇಲೆ ಫೋಟೋ ಇಲ್ಲಿ ನೋಡಿ, ಇಲ್ಲಿ ಲೈಟ್ ಯಾವ್ದೋ ರಿಫ್ಲೆಕ್ಟ್ ಆಗ್ತೈತೆ, ಹಿಂಗ್ ಇಟ್ಕೊಳ್ಳಿ. ಒಂದು ಹೆಸರು ರಾಜಸ್ತೈತೆ ಮನೆ ಮೇಲೆ, ರಾಜನೇ. ರಮ್ಯಾ, ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ದು ಮನೆ ದೇವ್ರು ಎಷ್ಟು ಲಕ್ಷಣವಾಗಿ, ಮಳಲಿ ಲಕ್ಷ್ಮೀ ದೇವಿ ಎಷ್ಟು ಲಕ್ಷಣವಾಗಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಅಂದ್ರೆ, ಏನಪ್ಪ ಆಯ್ತು, ನೀರು ಕುಡ್ಕೊಂಬರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ದೇವ್ರು ಅಂದ್ರು ನೋಡ್ರಿ. ಹೀರೋ ಸಾಹೇಬ್ರು ಅಲ್ಲಿ ಲೈಟ್ ರಿಫ್ಲೆಕ್ಟ್ ಆಗ್ತೈತೆ. ಹಿಂಗೆ ಹಿಡ್ಕೋಬೇಕಾ? ಹಾ ಆಯ್ತು, ಹಿಂಗೆ ಹಿಡ್ಕೊಂತೀನಿ. ಇವ್ರ ಪಂಚೆ ಹಾಕೊಂಡಿದ್ರು ಪೂಜೆ ಮಾಡ್ಬೇಕಾದ್ರೆ. ಎಷ್ಟು ಚೆನ್ನಾಗಿದ್ದೀನಲ್ವಾ ನಾನು, ಲಕ್ಷಣವಾಗಿ ಸೂಪರ್ ಆಗಿದ್ದೀರಾ. ಆ್ಯಂಡ್ ಇಲ್ಲಿ ನೋಡಿ, ನಾನು ಇನ್ನೂ ಕಂಪ್ಲೀಟ್ ಅಥರ್ವ ಬಾಟಲ್ ಬಜ್ಜಿಗೆ ತಗೊಬಂದಿದ್ಯಾ ಅಥರ್ವ? ನಾನು ಇನ್ನೂ ಕಂಪ್ಲೀಟಾಗಿ ರೆಡಿ ಆಗಿರಲಿಲ್ಲ. ಆಗ ಆರತಿ ಮಾಡೋದಕ್ಕೆ ಕರೆದ್ರು. ಆಗ ನಾನು ಇನ್ನೂ ಹೇರ್ ಸ್ಟೈಲ್ ಎಲ್ಲ ಆಗೇ ಇರಲಿಲ್ಲ. ತಿರುಗಿಸಿ ನೆಕ್ಸ್ಟು ನೋಡೆ ತೋರಿಸಿ ನನ್ನನ್ನು ಹೆಂಗಿದ್ದೀನಿ ನೋಡಿ. ಯಪ್ಪ, ಎಷ್ಟು ಸಲ ತೋರಿಸ್ಲಾ, ಏನು ಸಖತ್ತಾಗಿದ್ದೀನಿ. ದೃಷ್ಟಿ ತೆಗೆದ್ಬಿಡ್ಬೇಕು. ಇಲ್ಲಿ ನೋಡಿ, ನನಗೆ ಈ ಹುಡುಗ ಇಷ್ಟ. ನನಗೆ ಈ ಹುಡುಗನ, ಈ ಹುಡುಗ ಯಾರು? ಈ ಹುಡುಗ ಹೌದಾ? ನನ್ಗೆ ಈ ಹುಡುಗ ಇಷ್ಟ. ಈ ಹುಡುಗನೂ ಜಾಸ್ತಿ ಇಷ್ಟ. ಯಾರು 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 ಇವರು?
ನಿಮ್ಮ ತಾತನ ನಾನೆಲ್ಲ ನಮ್ಮ ಅಪ್ಪ ಅನ್ಕೊಬಿಟ್ನಲ್ಲೋ. ನೋಡು ಇದ್ಯಾರಿದು? ಇವ್ರು ಯಾರು ಇವರು? ಇವರು ರಕ್ಷಿತಾ ಶಿವಕುಮಾರ್. ರಕ್ಷಿತಾ ಶಿವಕುಮಾರು. ಸೌಮ್ಯ ಸುಧಮ ಅವರು. ಸೌಮ್ಯ ಸುಧಮ ಅವ್ರ ಮಗಳು. ಅವ್ರ ಮಗಳು ಚಿಂಟು ಋತ್ವಿಕಾ. ಅವ್ರ ಹೆಸರು ಋತ್ವಿಕ್ ಅಂತ. ನೆಕ್ಸ್ಟ್ ಯಸ್. ಓ ನಿಮ್ಮ ತಾತ ಏನೋ ಆಗ್ತವ್ರಲ್ಲೋ ಪಾಪಗೆ. ಏನಾಗ್ತವ್ರೆ? ಏನು ಇಲ್ಲಿ ನೋಡಿ ಹೆಂಗ್ ಕಾಣ್ತಾವ ಆರ್ಯ. ಇವ್ರು ಯಾರು? ಇವರು ಇವನು ಅಚ್ಚನ್ನ ಅವ್ನು ಬಂದೆ ಕಂಡು ನೋನೆ ಸ್ಪೇಸ್ ತಕ್ಕಿ. ಎಸ್ ಆಯ್ತು, ಹೊಡಿಬೇಡ, ನೋವಾಗುತ್ತೆ. ಸ್ಮೈಲ್ ಇಲ್ವಲ್ಲ ನಿಮ್ಮ ಅಪ್ಪನ ಫೇಸಲ್ಲಿ. ಸ್ಮಾಲ್ ಆಯ್ತಲ್ಲ. ಹೆಂಗವ್ರೆ ನೋಡು ನಿಮ್ಮ ಪಪ್ಪ, ಚೆನ್ನಾಗವ್ರ? ನಿಮ್ಮ ಅಪ್ಪನ ಫೋಟೋ ಬಂದ್ರೆ ಮಾತ್ರ ಗಂಟ್ಲೆ ಇಟ್ಕೊಳ್ಳೋದು, ಬೇರೆ ಫೋಟೋ ಬಂದ್ರೆ ಪಟ್ಟಂತ ತಿರುಗಿಸ್ತಾ ಇರ್ತಾರೆ. ಯಾರಿದು ಬ್ಯೂಟಿ ಕ್ವೀನು? ರಾಣಿಯನ್ನು, ಮಹಾರಾಣಿ. ಅಯ್ಯೋ ನನ್ನ ಫ್ರೆಂಡ್ಸ್ ನಾನು ನೀಟಾಗಿ ತೋರಿಸ್ತೀನಿ ಬಿಡ್ರಿ. ನಮ್ಮ ಬಂಟನ ಹಿಡ್ಕೊಳ್ಳೋಷ್ಟ್ರಲ್ಲಿ ಸಾಕಾಗೋಗ್ಬಿಟ್ಟಿತ್ತು. ಫಂಕ್ಷನ್ ಕೈಯೇ ನೋವು ಬಂದ್ಬಿಟ್ಟಿತ್ತು. ಅಥರ್ವ ನೀನು ಒಂಚೂರು ಸೈಡ್ ಬೇಕಂದ ಮಧ್ಯದಲ್ಲೆಲ್ಲ ಮುಟ್ಬೇಡ ಮಗನೆ. ಇರಿ ಬಿಡ್ರಿ, ಚೆನ್ನಾಗಿ ಕಾಣ್ತಿದ್ದೀರ. ಅಲ್ಲ, ಅಲ್ಲಿ ಫೋಟೋಸ್ ತೋರಿಸ್ಬಾರ್ದಾ? ಕೇಕ್ ಕಟ್ ಮಾಡ್ತಾ ಇರೋದು ಬಿಡ್ರಿ ಸಾಕು. ಇದ್ರಲ್ಲಿ ಇವನ್ಗೆ ಕೇಕ್ ತಿನ್ನಿಸ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಅಳ್ತಾವನೆ. ಯಾರಿಗಾದ್ರು ತಿನ್ನಿಸ್ಬೇಕಾದ್ರೆ ನಮ್ಮ ಬಾಯಿ ಓಪನ್ ಆಗುತ್ತಲ್ಲ ಯಾಕೆ? ಅದು ಹಂಗೇನೆ. ಅದು ಕೋಳಪಟ್ಟಿ ಹೆಂಗ್ ಹಿಡ್ದ ನೋಡಿ. ಕೋಳಪಟ್ಟಿ ಬಂದು ನೋಡೋ ಪುನಃ ನಿಮ್ಮ ತಾತ. ಬಂದ್ರು ಸರ್. ಎಷ್ಟು ಚೆನ್ನಾಗಿದ್ಯಾ ನವೀನ, ಸೂಪರ್ ಕಣ. ಅಯ್ಯೋ, ಯಾರಿಗಾದ್ರೂ ಕ್ರಶ್ ಆಗ್ಬಿಟ್ಟದು ನಿಮ್ಮ ಮೇಲೆ. ಮದುವೆ ಆಗಿ 2 ಮಕ್ಕಳು ತಂದೆ ನಾನು, ನನ್ನ ಮೇಲೆ ಹೆಂಗೆ ಕ್ರಶ್ ಆಗುತ್ತೆ. ಏನಿದು ಫೋಟೋ? ಅಲ್ಲ, ಇದು ಈ ಆಲ್ಬಮಲ್ಲಿ ಹೆಂಗೆ ಬಂತು? ಹೆಂಗ್ ಬಂತು? ನಿಮ್ಮಮ್ಮ ಬಂದಿದ್ರಾ? ಇಲ್ಲ, ಇದು ಆ ಥರ ಹುಟ್ಟಿದಾಗ ನಾವು ಮಂತ್ರಾಲಯ ಹೋಗಿದ್ದು ಫೋಟೋ. ಇದನ್ನೇ ಹೆಂಗೆ ಆ್ಯಡ್ ಮಾಡಿಸ್ದೆ? ನಾನು ಆ್ಯಡ್ ಮಾಡಿಸಿಲ್ಲಪ್ಪ. ಲೇ ಮಾಡಿಸಿದ್ದು ನಾನಾ? ನಾನು ಟಚ್ಚೇ ಇಲ್ಲ ವಿಡಿಯೋಗ್ರಾಫರ್ ಜೊತೆ. ಹೆಂಗೆ ಇದು? ನೀವು ಆ್ಯಡ್ ಮಾಡಿಸಿಲ್ಲ ಅಂದ್ರೆ ಇನ್ನು ಯಾರು ಆ್ಯಡ್ ಮಾಡಿಸ್ತಾರೆ? ಅಥರ್ವ ಅಂತೆ, ಇವನಂತೆ. ಯಾರಿದು? ಯಾರದು ಅಥರ್ವ ಯಾರದು? ಇರಿ, ಅಥರ್ವ ಯಾರದು? ತಾತ, ನಮ್ಮಪ್ಪ, ನಮ್ಮ ಅಜ್ಜಿ. ನಿಮ್ಮ ಅಜ್ಜಿ ಹೆಸ್ರೇನು? ಶ್ರೀನಕಜ್ಜಿ. ಆ ಥರ ಕರೆಯೋದು ನಿಮ್ಮ ಅಜ್ಜಿಗೆ ಇಷ್ಟ ಆಗಲ್ಲ, ಬರೀ ಅಜ್ಜಿಯನ್ನು ಸಾಕು. ಅಲ್ಲ, ನಾನು ಏನು ಗೊತ್ತಾ ರಮ್ಯಾ, ನಾನು ಏನಕ್ಕೆ ಯಾವಾಗಲೂ ನಾನು ಹೆಂಡತಿ ಪರ ಮಾತಾಡ್ತೀನಿ ಅಂತ ಹೇಳ್ತೀಯಲ್ಲ, ಈ ಒಂದು ನಿನ್ನ ಗುಣಕ್ಕೆ. ಯಾವಾಗಲೂ ಒಂದು ಸಂಸಾರನ ಇರೋ ಪಾಪ ಒಂದು ನಿಮಿಷ ಏನಾದರೂ ಮಾತಾಡ್ಬೇಕಾದ್ರೆ ಒಂದು ಸಂಸಾರನ ಒಡಿಯೋಕೆ ನೋಡುವಂಥ ಕಾಲದಲ್ಲಿ ನೀವು ಬಂದಿದ್ದಾರೋ ನಮ್ಮ ಅಮ್ಮನ ಸೇರಿಸ್ಬೇಕು ಅನ್ನೋ ಮೆಂಟಾಲಿಟಿ ನಿನಗೆ ಬಂದಿದೆಯಲ್ಲ. ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ ಈ ಥಾಟ್ಸ್ ಬಂದಿರಲಿಲ್ಲ. ಈ ಥರದ್ದು ಎಲ್ಲ ಇದು ಮಾಡ್ತೀರ ನೀನು. ಅದಕ್ಕೆ ನಾನು ನಿನಗೆ ಯಾವಾಗಲೂ ಹೇಳೋದು, ಎಷ್ಟು ಖುಷಿಯಾಗುತ್ತೆ ಅಂದರೆ ಭಾಳ ಖುಷಿಯಾಗುತ್ತೆ ಈ ಥರ ವಿಚಾರಗಳು. ಅದೇನಾದ್ರೂ ಆಗಲಿ, ಅವರು ಸೀಮಂತಕ್ಕೆ ಬರಲಿಲ್ಲ, ಬರ್ಡೇಗೆ ಬರಲಿಲ್ಲ. ಬಟ್ ಈ ಆಲ್ಬಮ್ ನೋಡ್ಬೇಕಾದ್ರೆ ನಮ್ಮ ಅತ್ತೆ ಇಲ್ಲ ಅನ್ನೋದು ಬರಬಾರ್ದು. ನಮ್ಮ ಅತ್ತೆನ ಆ್ಯಡ್ ಮಾಡಬೇಕು ಅಂತ ಅದು ಮಾಡಿಸಿದೆಯಲ್ಲ, ಅದು ಒಂದು ಕಡೆ ನನಗೆ ಬೇಜಾರಾಗ್ಬಿಟ್ಟಿತ್ತು. ಏನಪ್ಪ ಅವ್ರು ಕರೆದ್ರೆ ಬರಲ್ಲ ಅಂತ. ಬಟ್ ಖುಷಿ ಆಯ್ತು ಈ ಆಲ್ಬಮಲ್ಲಿ ನೋಡ್ಬಿಟ್ಟು. ಥ್ಯಾಂಕ್ ಯು. ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ದೇವರೇ ಇಲ್ಲ, ಅದು ಹೆಂಗೆ ಸಾಧ್ಯ? ನನಗೆ ನೋಡ್ತಿದ್ದಂಗೆ ಇದು ಮುಡಿ ಮಾಡಿಸ್ಬಿಟ್ಟಿದೆ ಆಲ್ರೆಡಿ ಆ ಥರ ಹುಟ್ಟಿದ ಮೇಲೆ. ಅದು ಹತ್ರದಿಂದ ತೋರಿಸಿ. ಅದು ಆ ಫೋಟೋ ಎಲ್ಲಿ ಸಿಗ್ತೈತಿ? ಫೋಟೋ ನಿಂಗೆ ಇನ್ಸ್ಟಾಗ್ರಾಮಲ್ಲಿ ಏನೋ ಹಾಕಿದ್ದೀರಾ ಅಲ್ವಾ? ನವೆಂಬರ್ ಮಂತಲ್ಲೇನೋ ಹೋಗಿದ್ದೀರಾ? ನವೆಂಬರ್ಲಿ ಹೋಗಿದ್ದು ನಾವು, ಸೆಪ್ಟೆಂಬರ್ಲಿ ನೋಟಿದ್ದು ನಾನು. ನನ್ನ ಗ್ಯಾಲರಿಲಿ ಯಾವುದಾದ್ರೂ ಫೋಟೋಸ್ ಇದೆಯಾ ಅಂತ. ಎಲ್ಲಿ ನಾವು
ಫೋಟೋಸ್ ಎಲ್ಲ ತೊಗೊಂಡಿರೋದೆಲ್ಲ ಇರಲಿಲ್ವಲ್ಲ. ಆ್ಯಕ್ಚುಲಿ ಇವನು ಮಿಸ್ಟೇಕ್ ಮಾಡಿದ್ದಾರೆ ಫೋಟೋಗ್ರಾಫರ್. ನಾನೇನು ಹೇಳಿದ್ದು ಅಂದರೆ, ನಾವು ಬಂಟುಗೆ ನಿಮ್ಮಪ್ಪ ಎಲ್ಲ ನಿಂತ್ಕೊಂಡು ಕೇಕ್ ತಿನ್ಸ್ಬೇಕಾದ್ರೆ ಒಟ್ಟಿಗೆ ನಿಂತಿದೀವಲ್ಲ, ಅದರಲ್ಲಿ ಆ್ಯಡ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ಕಳಿಸಿದ್ದು. ಕಳ್ಸಿದ್ರೆ ಹಂಗೆ ಪ್ರಿಂಟ್ ಅವ್ರು ನಾನು ಹೆಂಗೆ ಕಳಿಸಿದ್ದೀನಿ ಹಂಗೆ ಹಾಕಿದ್ದಾರೆ. ಏನೋ ಗೊತ್ತಾಗಿಲ್ಲ ಅನ್ಸುತ್ತೆ. ಇಷ್ಟಾರು ಮಾಡಿದ್ಯಲ್ಲ, ಅದೇ ನೋಡು, ನನಗೆ ಬರ್ದೇ ಇರೋ ಥಾಟ್ಸ್ಗಳು ನಿಂಗೆ ಬರುತ್ತಲ್ಲ. ಕೆಲವು ಸಲ ನಾವು ಏನು ಮಾಡೋದು ಯಾವುದು ಅದು ಇದಾಗಲ್ಲ ಅಂತ ಅನಿಸುತ್ತೆ. ಬಟ್ ನಂದು ಪಾಲಿಸಿ ಏನು ಅಂದರೆ, ನನಗೇನು ಅನಿಸುತ್ತೆ ನಾನು ಅದನ್ನು ಮಾಡ್ತೀನಿ. ಇಲ್ಲಿ ಯಾರನ್ನೂ ಮೆಚ್ಚಿಸೋಕ್ಕೋ ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಲ್ಲ. ನನ್ನ ಮೈಂಡಲ್ಲಿ ನನಗೇನು ಬರುತ್ತೋ ಅದನ್ನು ನಾನು ಮಾಡ್ತೀನಿ ಅಷ್ಟೆ. ಸೊ ಅದರಿಂದ ಯಾರಿಗೋ ಅಲ್ಲಿ ಹಾಕಿಸ್ಲೇಬೇಕು ಅನ್ನೋದೇನು ಇರಲಿಲ್ಲ. ಬಟ್ ಆ ಥರ ಕೆಟ್ಟ ಗುಣನೂ ನಿಂದಲ್ಲ. ಅಲ್ಲಿ ನನಗೆ ಬರ್ದೇ ಇರೋ ಥಾಟ್ ನಿಂಗೆ ಬಂದಿದೆ ಅಂದರೆ, ನೀನು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತೀಯಾ, ಅವ್ರನ್ನ ಎಷ್ಟು ಪ್ರೀತಿಸ್ತೀಯ ಅನ್ನೋದು ಅದರಲ್ಲೇ ಅರ್ಥ ಆಗುತ್ತೆ. ಓ ಅಥರ್ವ, ಎಷ್ಟು ಕ್ಯೂಟಾಗಿ ಕಾಣ್ತಿದ್ಯಾ ನೋಡ್ಕಂದ ಅಲ್ಲಿ ನೀನು. ನಾನು ನೋಡ್ತೀನಿ. ಇದೆಲ್ಲ ಫೋಟೋ ಬಂದ್ಬಿಟ್ಟೈತೆ. ಇಂಟ್ರೊಡ್ಯೂಸ್ ಮಾಡ್ಸು ನವೀನ್. ಯಾರ್ಯಾರು ಪಟ ಪಟ ಅಂತ ಹೋಗ್ಬೇಕು ನೀನು. ನೀನು ಅಷ್ಟು ದೂರ, ಇವನು ಅಡ್ಡ ಇದ್ದಾನೆ ನನಗೆ. ಅಥರ್ವ ಮಧ್ಯೆ ಕುತ್ಕೊಂಡಿರೋ ಹಿಂಗೆ ಬಾ ಸ್ವಲ್ಪ ಎದ್ದು. ಇವರಿಬ್ಬರು ನಮ್ಮ ಅಮ್ಮನ ಅಣ್ಣನ ಹೆಂಡ್ತಿ, ತಮ್ಮನ ಹೆಂಡ್ತಿ. ಇದು ನಮ್ಮ ಅವ್ರ ಮಗಳು, ನಮ್ಮ ಅತ್ತೆ ಮಗಳು, ಅವ್ರ ಮಗಳು. ಇದು ನಮ್ಮ ಅತ್ತೆಯ ಮೊದಲನೇ ಮಗಳು, ಅವ್ರ ಮೊದಲನೇ ಮಗಳು. ಆಯ್ತು, ಫೋಟೋ ತೋರಿಸಿದ್ ನೋಡಿ. ಇದು ರಕ್ಷಿತಾ ಅವ್ರ ರಿಲೇಟಿವ್ಸ್. ಇವರು ನಮ್ಮ ಏರಿಯಾದವರು, ಮತ್ತೆ ಏರಿಯಾದವರು. ಇಲ್ಲಿ ಬಂದು ನಮ್ಮ ಅಕ್ಕ ಮತ್ತೆ ಶಿವು ನಿಂತ್ಕೊಂಡಿದ್ದಾರೆ ನೋಡಿ, ಫ್ರೆಂಡ್ಸ್. ಇನ್ ಇವ್ರ ಫ್ಯಾಮಿಲಿ ಕೂಡ ರಕ್ಷಿತಾ ಅವರ ರಿಲೇಟಿವ್ ಏನೇ. ಇವರು ಅಷ್ಟೇ, ಅವ್ರ ಅಜ್ಜಿ, ಸೋದರತ್ತೆ, ಅವ್ರ ಅಪ್ಪ ಅಮ್ಮ ಮತ್ತೆ ತಮ್ಮ. ನಮ್ಮ ಅಪ್ಪ ಮತ್ತೆ ನಮ್ಮ ಅಪ್ಪನ ಆಫೀಸ್ ಅವರು ಫ್ರೆಂಡು. ಇವರು ನಮ್ ಕೊಲೀಗು. ಇಲ್ಲಿ ನಮ್ ದೊಡ್ಡಪ್ಪ ಅವ್ರ ಮನೆ, ಊರ್ಗ್ ಹೋದಾಗೆಲ್ಲ ಹೋಗ್ತಿವಲ್ಲ ನಮ್ ದೊಡ್ಡಮ್ಮನ ಮನೆಗೆ. ಚಿಕ್ಕಪ್ಪ ಚಿಕ್ಕಮ್ಮ. ಇಲ್ಲಿ ನೋಡಿ, ಇಲ್ಲೊಬ್ರು ಕ್ವೀನ್. ಇವರು ನಮ್ಮ ಅಂಕಲ್, ನಮ್ಮ ಆಂಟಿ. ಇಲ್ಲಿ ನೋಡಿ, ಇಲ್ಲಿ ನಮ್ ರಿಲೇಟಿವ್ಸು, ನಮ್ ದೊಡ್ಡಮ್ಮ, ನಮ್ಮ ಅತ್ತೆ, ಆ ಥರ. ಸೊ ಇದೆಲ್ಲ ನಮ್ಮ ಅಂಕಲ್ ಆಂಟಿ ಬಂದಿದ್ದು ಖುಷಿ ಆಯ್ತು ನನಗೆ ಆ್ಯಕ್ಚುಲಿ. ಹಾಂ, ತಿರುಗಿಸಿ. ನೆಕ್ಸ್ಟ್ ಇಲ್ಲಿ ನೋಡಿ, ರಮ್ಯಾ, ನವೀನ್ ವಿತ್ ಆರ್ಯ. ಸೊ ಇಲ್ಲಿ ಪೃಥ್ವಿನ ಅವರಮ್ಮ, ಅವರಪ್ಪ, ಅವ್ರ ತಂಗಿಯಲ್ಲಿ ಅವಳು ಬಂದಿರಲಿಲ್ಲ, ಮನೀಷಾ ಬಂದಿರಲಿಲ್ಲ. ಇಲ್ಲಿ ದರ್ಶಿನಿ ಅವರು, ನನಗೆ ಮೇಕಪ್ ಮಾಡಿದಂಥ ದರ್ಶಿನಿ ಅವರು. ಇದು ಶಶಿ ಆಂಟಿ. ಸೊ ಇಲ್ಲಿ ಎಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮದಿರು. ಇಲ್ಲಿ ನವೀನ್ ಅವ್ರ ಅಕ್ಕ, ಇವ್ರ ಅತ್ತೆ ಮಾವ, ರಮ್ಯ ಅವರ. ಇದು ರಮ್ಯನ ಫ್ರೆಂಡು, ಬೆಸ್ಟ್ ಫ್ರೆಂಡ್ ಅವ್ರ ಹಸ್ಬೆಂಡು, ಮತ್ತು ಅವ್ರ ತಂಗಿ, ಅವ್ರ ಅಮ್ಮ. ತೆಗಿರಿಯ ಫೋಟೋ. ಇದನ್ನು ಹಾಕೋರೆ. ನಾನೆಲ್ಲೋ ಏನೋ ನೋಡ್ತಾ ಇದ್ದೀನಿ. ಓಕೆ ಓಕೆ. ಲಾಸ್ಟಲ್ಲಿ ಕ್ವೀನ್ದೇ ಇದೆ. ಇವರು ನಮ್ಮ ಅಂಕಲು. ಎಷ್ಟು ಇರಬೇಡ ನಿಮಗೆ. ಎಲ್ಲ ಅದೇ ಚಿಂಟು, ಲೇಖನ. ನೋಡಿ ಫ್ರೆಂಡ್ಸ್, ನನ್ನ ಹೆಂಡತಿ ಕೋಪ ಮಾಡ್ಕೊಬಿಟ್ಲ, ಅವಳು ತೋರಿಸ್ಲಿಲ್ಲ ಅಂತ ತೋರಿಸಿದ್ದೀನಿ ನಾನು. ಆಮೇಲೆ ನೋಡೋಣ, ಇಲ್ಲಿ ಸೀರಿಯಸ್ಲಿ ಇದು ಕೈ ನೋಯ್ತೈತೆ ರಮ್ಮಿ. ಅದಕ್ಕೆ ಸೀರಿಯಸ್ಲಿ ಕೈ ನೋಯ್ತೈತೆ. ಹಿಂಗೆ ಡೌ ಮಾಡೋದು. ಅದೇ ಬೇರೆ ಯಾರು ಇಷ್ಟೊತ್ತಿಗೆ ಝೂಮ್ ಹಾಕೊಂಡು ನೋಡಿರೋರು. ಇರಿ ನವೀನ್, ಏನಿಲ್ಲ. ಅದಕ್ಕೂ ಬೇಗ ತೆಗಿಯೋದಕ್ಕೂ ಏನ್ ಸಂಬಂಧ? ಬೇರೆ ಫೋಟೋ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆಲ್ಲ ಟೈಮ್ ಇರುತ್ತೆ. ನನ್ ಫೋಟೋ ಬಂದ ತಕ್ಷಣ ತಿರುಗಿಸೋದು. ಇಂಥದ್ನೆಲ್ಲ ನಾವ್ ಎಷ್ಟು ನೋಡಿಲ್ಲ. ಅದೇ ಇಲ್ಲಿ ಯಾರು ಬೇರೆ ಹುಡುಗಿದ ಯಾರು ಇದ್ದಿದ್ರೆ ಝೂಮ್ ಹಾಕೊಂಡು ನೋಡಿರುವೆ. ನಮ್ಮ ಕೊಲೀಗ್ಸು, ನಮ್ಮ ಫ್ರೆಂಡು, ನಮ್ಮಮ್ಮ, ಮದರ್ ಇಂಡಿಯಾ. ನಿಮ್ಮಮ್ಮ ಜಾಸ್ತಿ ಫೋಟೋ ಇಲ್ವಲ್ಲ? ಇಲ್ಲೊಂದು ಕಡೆ ಇದ್ದಾರೆ. ಇಲ್ಲಿ ನೋಡಿ, ನಮ್ಮ ಸಡ್ಸಡುಗರು ನಾವು. ಅದರ ಬಣ್ಣ ಇಷ್ಟಪಡ್ತಾ ಇಸ್ಕೊಂಡಿದ್ದೆ ನೋಡಿ. ಇವರಿಬ್ರು ಕೇಕ್ ಕಟ್ ಮಾಡ್ತಾ ಇದ್ರು, ಇಬ್ರು ಸೇರ್ಕೊಂಡು. ನಮ್ಮ ಅಥರ್ವಂದು ನಂಗೆ ಈ ಫೋಟೋ ಬಹಳ ಇಷ್ಟ ಆಯ್ತು. ಇಲ್ಲ, ಪೃಥ್ವಿ ಎರಡೇ ಕಡೆ ಇರೋದು. ಊಟ ಮಾಡೋದು ಒಂದು ಕಡೆ, ನಮ್ಮ ಅಣ್ಣನ ಮಗ. ಇದು ನೋಡಿ, ಇದು ಹೀರೋಯಿನ್ಗೆ 2 ಮಕ್ಕಳು, ಮಹಾರಾಣಿ, ಮಹಾರಾಜ, ಯುವರಾಜರು. ಸೊ ಇದು ನಮ್ಮ ಪುಟ್ಟ ಸಂಸಾರ, ಚೊಕ್ಕ ಸಂಸಾರ. ಆರ್ಟ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಮುಂದೆ ಹಾಕ್ಸಿರೋದು ನೀನು, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು.
ನಮ್ಮ ಅಥರ್ವ ನಂಗೆ ಫೋಟೋ ತೋರಿಸಿಲ್ಲ ಮಧ್ಯ ಕೂರಿಸ್ಕೊಂಡು ಅಂತ ಮುನ್ಸ್ಕೊತಾ ಇದ್ದ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.